ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾವು 18th ಡೇ ಆಫ್ 21 ಡೇಸ್ ಆಫ್ ಮೆಡಿಟೇಷನಲ್ಲಿ ಇದ್ದೀವಿ. ಸೊ ಇವತ್ತು ಬಂದು ನಾವು ನಮ್ಮ ಬಾಡಿ ಹೀಲಿಂಗಿಗೋಸ್ಕರ ಮೆಡಿಟೇಷನ್ನ ಮಾಡ್ತಿದ್ದೀವಿ ಫ್ರೆಂಡ್ಸ್. ನಮ್ಮ ಬಾಡಿನಲ್ಲಿ 37 ಟ್ರಿಲಿಯನ್ಸ್ ಸೆಲ್ಸ್ ಇರುತ್ತೆ. ಪ್ರತಿ ಸೆಕೆಂಡಿಗೆ 1 ಮಿಲಿಯನ್ ಸೆಲ್ಸ್ ಸಾಯ್ತಾ ಇರುತ್ತೆ, ಹಾಗೆ 3 ಮಿಲಿಯನ್ ಸೆಲ್ಸು ಹುಟ್ಟುತ್ತಾ ಇರುತ್ತೆ. ಸೊ ನಾವಿವಾಗ ನಮ್ಮ ಮದರ್ ಎಮೋಷನ್ಸ್ ಹೇಗೆ ಮಕ್ಕಳಲ್ಲಿ ಬರುತ್ತೆ, ಅದೇ ರೀತಿ ಈ ಸೆಲ್ಸಲ್ಲೂ ಕೂಡ ಎಮೋಷನ್ಸ್ ಅಂದರೆ ತಾಯಿಯಲ್ಲಿ ಅಂದರೆ ಮದರ್ ಸೆಲ್ಸಲ್ಲಿ ಏನು ಎಮೋಷನ್ಸ್ ಇರುತ್ತೆ ಅದೇ ಮತ್ತೆ ರೀಬರ್ತ್ ಆಗೋ ಸೆಲ್ಸಲ್ಲೂ ಕೂಡ ಇರುತ್ತೆ. ಸೊ ನಾವು ಅವಾಗ ನಮ್ಮನ್ನು ನಾವು ಸ್ಟ್ರಾಂಗ್ ಮಾಡಿಕೊಂಡು ನಾವು ಪಾಸಿಟಿವ್ ಆಗಿ ನಮ್ಮ ಲೈಫ್ನ ನಾವು ಮುಂದೆ ತೊಗೊಂಡು ಹೋಗ್ತಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರೋದ್ರಿಂದ ಕೂಡ ಸೆಲ್ಸಲ್ಲಿ ನಾವು ಹೊಸತನವನ್ನು ಹೊಸ ರೀತಿಯನ್ನು ನಾವು ಹುಟ್ಟಾಕ್ಬೋದು. ಸೊ ಈ ಸೆಲ್ಸಿಂದ ಕೂಡ ಏನು ಹೊಸ ರೀಬರ್ತ್ನ ಪಡ್ಕೊಳ್ಳುತ್ತೆ ಸೆಲ್ಸು, ಆ ಸೆಲ್ಸಿಂದ ನಮ್ಮ ಆರೋಗ್ಯ ಮತ್ತು ನಮ್ಮ ದೇಹವನ್ನು ನಾವೇ ಸ್ವತಃ ನಮ್ಮ ಬಾಡಿನೇ ಹೀಲ್ ಆಗೋ ಥರ ನಾವು ನೋಡ್ಕೋಬೋದು. ಅದು ಹೇಗೆ ಅಂತ ಹೇಳಿದ್ರೆ, ಈಗ ಮೆಡಿಟೇಷನ್ ಮಾಡೋದ್ರ ಮೂಲಕ, ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರ ಮೂಲಕ, ಹಾಗೆ ನಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಹೇಗೆ ಕಂಪೋಸ್ಡ್ ಆಗಿ ಕೆಲಸ ಮಾಡ್ಕೊಂಡಿರ್ತೀವಿ, ಯಾವುದೇ ಯೋಚನೆ ಇಲ್ದಂಗೆ ಕೆಲಸ ಮಾಡಿಕೊಂಡು ನಮ್ಮ ಕೆಲಸನ ಮೈಂಡ್ಫುಲ್ ಆಗಿ ಮಾಡ್ಕೊಂಡಿರ್ತೀವಿ, ಆವಾಗ ನಾವು ಈ ಹೊಸದಾಗಿ ಏನು ರೀಬರ್ತ್ ತಗೋತಾ ಇರತ್ತೆ ಸೆಲ್ಸು, ಆ ಸೆಲ್ಸಲ್ಲಿ ಹೊಸತನವನ್ನು ಹೊಸ ಜೀವವನ್ನು ತುಂಬಿ ನಾವು ಅದು ಹೊಸ ರೀತಿಯಲ್ಲಿ ನಮ್ಮ ಬಾಡಿನ ಹೀಲ್ ಮಾಡೋ ಥರ ನಾವು ನೋಡ್ಕೋಬೋದು. ಸೊ ಇವಾಗ ಮೆಡಿಟೇಷನ್ಗೆ ಕುತ್ಕೊಳ್ಳಿ. ನಮ್ಮ ಫುಲ್ ಬಾಡಿನ ಹೀಲ್ ಮಾಡೋದಕ್ಕೆ ನಾವಿವಾಗ ಮೆಡಿಟೇಷನ್ನ ಮಾಡೋಣ ಫ್ರೆಂಡ್ಸ್. ನಿಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ, ನಿಮ್ಮ ಕೈಗಳನ್ನು ಕ್ಲಾಸ್ಪ್ ಮಾಡಿ, ಸ್ಪೆಕ್ಸ್ ಹಾಕಿದರೆ ರಿಮೂವ್ ಮಾಡಿ, ಹಾಗೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ಹಾಗೆ ಒಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ಉಸಿರನ್ನು ತಗೊಳ್ತಾ ಉಸಿರನ್ನು ಬಿಡಿ, ಹಾಗೆ ರಿಲ್ಯಾಕ್ಸ್ ಫೀಲ್ ಆಗಿ. ಇನ್ನೊಂದು ಸಲ ಉಸಿರನ್ನು ತಗೊಳ್ಳಿ. Long breath. Yes, release and relax. One more long breathe in and breathe out and feel the relaxation. ನಿಮ್ಮ whole body ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಸೊ ನಮ್ಮ ಬಾಡಿನಲ್ಲಿ ಕಾಯಿಲೆ ಬರೋದಕ್ಕೆ ನಮ್ಮ ಸೆಲ್ಸಲ್ಲಿ ಏನು ನೆಗೆಟಿವಿಟಿ ತುಂಬಿಕೊಂಡಿರುತ್ತೆ ಅದು ಕೂಡ ಒಂದು ರೀಸನ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ನಮ್ಮ ಹೋಲ್ ಬಾಡಿನ ನಾವು ಹೊಸ ಸೆಲ್ಸಿಂದ ಹೊಸ ಚೈತನ್ಯದಿಂದ ತುಂಬಿಸೋಣ. ಓಕೆ, ಈಗ ನಿಧಾನವಾಗಿ ನಿಮ್ಮ ಕಾಲ್ ಬೆರಳುಗಳನ್ನು ಗಮನಿಸಿ, ಹಾಗೆ ನಿಮ್ಮ ಕಾಲು ಪಾದಗಳನ್ನು ಗಮನಿಸಿ. ಹಿಮ್ಮಡಿ, ಹಾಗೆ ಕಾಲಿನ ಹಿಂದಿನ ಭಾಗ, ಮಂಡಿ, ತೊಡೆಯ ಭಾಗ, ತೊಡೆಯ ಹಿಂದಿನ ಭಾಗ, ಹಾಗೆ ನಿಮ್ಮ ಹೊಟ್ಟೆ, ಬೆನ್ನಿನ ಹಿಂದಿನ ಭಾಗ, ಲೋವರ್ ಬ್ಯಾಕ್, ಬೆನ್ನಿನ ಕೆಳಗಡೆ ಭಾಗ ಹಾಗೂ ಮೇಲ್ಗಡೆ ಭಾಗ, ಹಾಗೂ ನಿಮ್ಮ ಎದೆ, ನೆಕ್, ಶೋಲ್ಡರ್ಸ್, ನಿಮ್ಮ ಕೈ ಬೆರಳುಗಳು, ನಿಮ್ಮ ಕೈ, ನಿಮ್ಮ ನೆಕ್,
ನಿಮ್ಮ ಫೇಸು, ಐಸ್, ನೋಸ್, ಲಿಪ್ಸ್, ಟಂಗ್, ಟೀತ್, ಹಾಗೆ ನಿಮ್ಮ ಕೂದಲುಗಳು, ನಿಮ್ಮ ಹಣೆ, ತಲೆಯ ಮೇಲ್ಭಾಗ ಎಲ್ಲವನ್ನು ಕಂಪ್ಲೀಟಾಗಿ ಒಂದ್ಸಲ ಸ್ಕ್ಯಾನ್ ಮಾಡಿ. ಈಗ ನಿಮ್ಮ ತಲೆಯ ಭಾಗವನ್ನು ಗಮನಿಸ್ತಾ ನಿಮ್ಮ ಪ್ರತಿಯೊಂದು ಉಸಿರನ್ನು ನೀವು ನಿಮ್ಮ ಹಣೆಗೆ ತಲುಪಿಸ್ತಿದ್ದೀರಾ. ಹಾಗೆಯೇ ಉಸಿರನ್ನು ಬಿಡ್ತಾ ಅಲ್ಲಿರೋ ಕಂಪ್ಲೀಟ್ ಬ್ಲಾಕೇಜಸ್, ಟೆನ್ಷನ್, ಸ್ಟ್ರೆಸ್, ವರೀಸ್ ಎಲ್ಲನೂ ರಿಲೀಸ್ ಮಾಡ್ತಿದ್ದೀರಾ. ಕಂಪ್ಲೀಟ್ ಎನರ್ಜಿನ ನಿಮ್ಮ ತಲೆ, ಬ್ರೈನ್, ಲೆಫ್ಟ್ ರೈಟ್ ಬ್ರೈನ್ ತುಂಬಿಸ್ತಿದ್ದೀರಾ. ಹಾಗೆ ಅಲ್ಲಿರೋ ಟೆನ್ಷನ್ನ ರಿಲೀಸ್ ಮಾಡ್ತಿದ್ದೀರಾ. ನಿಮ್ಮ ಪ್ರತಿ ಉಸಿರಿನ ಮೂಲಕ ಅಲ್ಲಿರೋ ಟೆನ್ಷನ್ನ ರಿಲೀಸ್ ಮಾಡ್ತಿದ್ದೀರಾ. ರಿಲೀಸ್, ರಿಲೀಸ್ and more release. ಈಗ ನಿಮ್ಮ ಎರಡೂ ಕೆನ್ನೆಗಳನ್ನು ನಿಮ್ಮ ಐಬ್ರೋಸ್ನ ಗಮನಿಸಿ. ನಿಮ್ಮ ಎರಡು ಐಬ್ರೋಸ್, ಎರಡು ಕಣ್ಣುಗಳು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗ್ತಿದೆ, ಅದನ್ನು ಗಮನಿಸಿ. ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಇನ್ ಯುವರ್ ಐಸ್. ನಿಮ್ಮ ಐಸಲ್ಲಿ ಏನಾದರೂ ದೃಷ್ಟಿ ಪ್ರಾಬ್ಲಮ್ ಇದ್ದರೆ, ಏನಾದರೂ ತೊಂದರೆಗಳಿದ್ರೆ, ಬ್ಲಾಕೇಜಸ್ ಇದ್ದರೆ ಅದೆಲ್ಲ ಕಂಪ್ಲೀಟಾಗಿ ನಿಮ್ಮ ಕಣ್ಣುಗಳಿಂದ ನಿಮ್ಮ ಉಸಿರಿನ ಮೂಲಕ ಆಚೆ ಹೋಗ್ತಾ ಇದೆ. ಹಾಗೆ ನಿಮ್ಮ ಕಣ್ಣುಗಳಿಗೆ ನಿಮ್ಮ ಪ್ರತಿ ಉಸಿರಿನ ಮೂಲಕ ಎನರ್ಜಿನ ತಲುಪಿಸ್ತಾ ಇದ್ದೀರಾ. ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಫೀಲ್ ಮಾಡಿ. ಈಗ ನಿಮ್ಮ ಎರಡು ನಾಸ್ಟ್ರಲ್, ನಿಮ್ಮ ಮೂಗನ್ನು ಗಮನಿಸಿ. ಹಾಗೆ ಆ ಉಸಿರು ಹೋಗ್ತಾ ಇರೋ ಲಂಗ್ಸ್, ಅದು ಹೇಗೆ ರೈಸ್ ಆಗ್ತಾ ಇದೆ, ಫಾಲ್ ಆಗ್ತಾ ಇದೆ ಗಮನಿಸ್ತಾ, ಆ ಲಂಗ್ಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಬ್ಲಾಕೇಜಸ್ ಇದ್ದರೆ ಅದೆಲ್ಲ ಕಂಪ್ಲೀಟಾಗಿ ನಮ್ಮ ಉಸಿರಿನ ಮೂಲಕ ಆಚೆ ಬರ್ತಾ ಇದೆ. ಫೀಲ್ ಮಾಡಿ. ಹಾಗೆ ನೋಸಲ್ಲಿ ಬ್ಲಾಕೇಜಸ್ ಇರುತ್ತೆ, ಕೆಲವ್ರಿಗೆ ದುರ್ಮಾಂಸ ಬೆಳೆದಿರುತ್ತೆ, ಅದೆಲ್ಲ ಕಂಪ್ಲೀಟಾಗಿ ಕರಗಿ ಹೋಗ್ತಾ ಇದೆ.
ಹಾಗೆ ನಿಮ್ಮ ಲಂಗ್ಸಿಗೆ ಕಂಪ್ಲೀಟ್ ಎನರ್ಜಿನ ಕೊಡ್ತಾ ಇದ್ದೀರಾ. ಈಗ ನಿಧಾನವಾಗಿ ನಿಮ್ಮ ಎರಡೂ ಕೆನ್ನೆಗಳನ್ನು ಗಮನಿಸಿ. ಕೆನ್ನೆ ಮೇಲೇನಾದರೂ ಪಿಂಪಲ್ಸ್ ಮಾರ್ಕ್ಸ್ ಇದ್ದರೆ ಅಥವಾ ಯಾವುದೇ ರೀತಿಯ ಸ್ಕಿನ್ ಅಲರ್ಜಿ ಆಗಿದ್ರೆ ಅದನ್ನೆಲ್ಲ ಕಂಪ್ಲೀಟಾಗಿ ನಿಮ್ಮ ಉಸಿರನ್ನು ತಗೊಳ್ಳೋದ್ರ ಮೂಲಕ ಅಲ್ಲಿಗೆ ಎನರ್ಜಿನ ತಲುಪಿಸ್ತಿದ್ದೀರಾ ಅಂತ ಫೀಲ್ ಆಗಿ. ಹಾಗೆ ಪ್ರತಿ ಉಸಿರನ್ನು ಆಚೆ ಹಾಕ್ತಾ ನಿಮ್ಮ ಕೆನ್ನೆ ಮುಖದಲ್ಲಿರುವ ಮಾರ್ಕ್ಸ್ ಎಲ್ಲ ಕಂಪ್ಲೀಟಾಗಿ ಆಚೆ ಹೋಗ್ತಾ ಇದೆ. ಹಾಗೆ ಈಗ ನಿಮ್ಮ ಬಾಯಿ, ಹಲ್ಲುಗಳು, ನಾಲಿಗೆ, ಗಂಟಲು ಈ ಎಲ್ಲ ಭಾಗಗಳಿಗೂ ನೀವು ಎನರ್ಜಿನ ತಲುಪಿಸ್ತಿದ್ದೀರಾ. ಹಾಗೂ ಗಂಟಲಿಗೆ ಸಂಬಂಧಪಟ್ಟಂತಹ ಥೈರಾಯ್ಡ್ ಗ್ರಂಥಿ, ಇದು ಯಾರಿಗಾದ್ರೂ ಥೈರಾಯ್ಡ್ ಇದ್ದರೆ ಅದೆಲ್ಲ ಕಂಪ್ಲೀಟಾಗಿ ಆಚೆ ಹೋಗ್ತಾ ಇದೆ. ಹಾಗೂ ಆ ಥೈರಾಯ್ಡ್ ಗ್ರಂಥಿ ಫುಲ್ಲು ಬ್ಯಾಲೆನ್ಸ್ಡ್ ಆಗಿದೆ ಅಂತ ಫೀಲ್ ಮಾಡಿ. ಆ ಬ್ಲಾಕೇಜಸ್ ಕಂಪ್ಲೀಟಾಗಿ ನಿಮ್ಮಿಂದ ಹೋಗ್ತಿದೆ. ಈಗ ನಿಮ್ಮ ಎರಡು ಕಿವಿಗಳನ್ನು ಗಮನಿಸಿ. ಆ ಎರಡು ಕಿವಿ ಒಳಗಡೆ ಕಂಪ್ಲೀಟ್ ಪಾರ್ಟ್ಸ್ ರಿಲ್ಯಾಕ್ಸ್ ಆಗ್ತಾ ಇದೆ. ಹಾಗೆ ಅಲ್ಲಿ ಬೇಡವಾಗಿರೋದೆಲ್ಲ ನಿಮ್ಮ ಉಸಿರಿನ ಮೂಲಕ ಆಚೆ ಹಾಕ್ತಾ ಇದ್ದೀರಾ. ಫೀಲ್ ಕಂಪ್ಲೀಟ್ ರಿಲ್ಯಾಕ್ಸೇಷನ್. ಈಗ ನಿಮ್ಮ ಹಿಂದಿನ ಸ್ಪೈನಲ್ ಕಾರ್ಡ್ ಫುಲ್ ಕಂಪ್ಲೀಟ್ ಬೆನ್ನನ್ನು ಗಮನಿಸಿ. ಆ ಸ್ಪೈನಲ್ ಕಾರ್ಡಲ್ಲಿ ಏನಾದರೂ ಪೇಯ್ನ್ ಇದ್ದರೆ, ನೆಕ್ ಪೇಯ್ನ್ ಇದ್ದರೆ ಎಲ್ಲವೂ ಕೂಡ ಕಂಪ್ಲೀಟಾಗಿ ರಿಲೀಸ್ ಆಗ್ತಾ ಇದೆ. ಹಾಗೆ ನಿಮ್ಮ ಬೆನ್ನಿನ ಭಾಗಕ್ಕೆ ಫುಲ್ ರಿಲ್ಯಾಕ್ಸೇಷನ್ನ ಕಳಿಸ್ತಿದ್ದೀರಾ. ಕಂಪ್ಲೀಟ್ ರಿಲ್ಯಾಕ್ಸೇಷನ್. ರಿಲ್ಯಾಕ್ಸ್. ಹಾಗೆ ನಿಮ್ಮ ಬೆನ್ನಲ್ಲಿ, ಸೊಂಟದಲ್ಲಿ ಇರೋ ಪೇಯ್ನ್ ಎಲ್ಲ ನಿಮ್ಮ ಉಸಿರಿನ ಮೂಲಕ ಆಚೆ ಹಾಕ್ತಿದ್ದೀರಾ. ಹಾಕಿ ಉಸಿರಿನ ಮೂಲಕ ಕಂಪ್ಲೀಟ್ ಬ್ಲಾಕೇಜಸ್ನ ಆಚೆ ಹಾಕಿ. ಹಾಗೆ ನಿಮ್ಮ ಕತ್ತಿನ ಭಾಗದಲ್ಲಿ ಏನಾದರೂ ಪೇಯ್ನ್ಗಳಿದ್ರೆ, ನಿಮ್ಮ ಹಿಂದಿನ ಬೆನ್ನಿನ ಶೋಲ್ಡರ್ ಕೆಳಗಡೆ ಏನಾದರೂ ಪೇಯ್ನ್ ಇದ್ದರೆ ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್ and complete relax. ಈಗ
ಈಗ ನಿಮ್ಮ 2 ಶೋಲ್ಡರ್ಸ್ ಹಾಗೆ ನಿಮ್ಮ ಕೈಗಳು, ಕೈ ಬೆರಳುಗಳು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗ್ತಿದೆ. ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಹಾಗೆ ಇಲ್ಲಿ ಯಾವುದೇ ರೀತಿಯ ಪೇಯ್ನ್ಗಳಿದ್ರೆ ಕಂಪ್ಲೀಟಾಗಿ ರಿಲೀಸ್ ಮಾಡಿ. ನಮ್ಮಲ್ಲಿ ನಮ್ಮ ಪೇಯ್ನ್ಗಳನ್ನು ಹೀಲ್ ಮಾಡೋ ಅತ್ಯಂತ ಅದ್ಭುತ ಶಕ್ತಿ ನಮ್ಮಲ್ಲೇ ಇರುತ್ತೆ. ಆದರೆ ನಮಗೆ ನಾವು ಟೈಮ್ ಕೊಟ್ಕೊಂಡು ಅದನ್ನು ರಿಲೀಸ್ ಮಾಡಬೇಕು ಅಷ್ಟೆ. ಈಗ ನಿಮ್ಮ ಎದೆಯ ಭಾಗವನ್ನು ಗಮನಿಸಿ. ಅಲ್ಲಿ ಇರೋ ದುಃಖ, ದುಮ್ಮಾನ, ಬೇಜಾರು, ಎಮೋಷನ್ಸ್ ಎಲ್ಲ ಬಂದು ಇಲ್ಲೇ ಹಾರ್ಟ್ ಚಕ್ರದಲ್ಲಿ, ಅಂದರೆ ನಮ್ಮ ಹಾರ್ಟಲ್ಲಿ ಮತ್ತು ಎದೆಯ ಭಾಗದಲ್ಲಿ ಜಾಸ್ತಿ ಬ್ಲಾಕೇಜಸ್ ಆಗೋದು. ಹಾಗಾಗಿ ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್, ಹಾರ್ಟ್ ಪ್ರಾಬ್ಲಮ್ಸ್ ಆಗತ್ತೆ. ಸೊ ಈಗ ನೀವು ನಿಮ್ಮ ಹಾರ್ಟನ್ನು ಕಂಪ್ಲೀಟಾಗಿ ಬ್ಲಾಕೇಜ್ ಮುಕ್ತವಾಗಿ ಮಾಡ್ತಿದ್ದೀರ. ನಿಮ್ಮ ಹಾರ್ಟನ್ನೇ ಗಮನಿಸಿ. ಹಾಗೆ ಅಲ್ಲಿಗೆ ಪ್ರತಿಯೊಂದು ಉಸಿರು ಎನರ್ಜಿನ ಕೊಡ್ತಾ ಇದೆ ಅಂತ ಫೀಲ್ ಮಾಡಿ. ಹಾಗೆ ಪ್ರತಿಯೊಂದು ಉಸಿರು ಆಚೆ ಹಾಕ್ತಾ ನಮ್ಮ ಹೃದಯದಿಂದ ಬೇಡದೇ ಇರೋ ಎಲ್ಲ ಬ್ಲಾಕೇಜಸ್ಸು ರಿಲೀಸ್ ಆಗ್ತಿದೆ. ಫೀಲ್ ಮಾಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಯುವರ್ ಹಾರ್ಟ್ ಆ್ಯಂಡ್ ಅಲ್ಲಿಗೆ ಫುಲ್ ಎನರ್ಜಿನ ಕೊಡ್ತಾ ಇದ್ದೀರಾ. ಆ ಹಾರ್ಟಲ್ಲಿ ಯಾವುದೇ ಬ್ಲಾಕೇಜಸ್, ಎಮೋಷನ್ಸ್ ಇದ್ರೋ ಎಲ್ಲ ಆಚೆ ಹೋಗ್ತಿದೆ. ಫೀಲ್ ಮಾಡಿ. ಈಗ ನಿಮ್ಮ ಹೊಟ್ಟೆಯ ಭಾಗ, ಅಲ್ಲಿರೋ ಕರಳುಗಳು, ದೊಡ್ಡ ಕರಳು, ಸಣ್ಣ ಕರಳು, ಯಾರಿಗೆಲ್ಲ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಪ್ರಾಬ್ಲಮ್ ಇರುತ್ತೆ ಅದನ್ನು ವಿಜುವಲೈಸ್ ಮಾಡಿ ಕಂಪ್ಲೀಟಾಗಿ ರಿಲೀಸ್ ಮಾಡ್ತಾ ಇದ್ದೀರಾ. ಹಾಗೆ ಎಮೋಷನ್ಸ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ ಏನಾದರೂ ಇದ್ದರೂ ಅದನ್ನೂ ಕೂಡ ರಿಲೀಸ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ 2 ಕಿಡ್ನೀಸ್ ಅಲ್ಲಿ ಏನಾದರೂ ಸ್ಟೋನ್ಸ್ ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಯಾವುದೇ ಬ್ಲಾಕೇಜಸ್ ಇದ್ರೂ ಎಲ್ಲ ಕಂಪ್ಲೀಟಾಗಿ ರಿಲೀಸ್ ಆಗ್ತಾ ಇದೆ. ಫೀಲ್ ಮಾಡಿ. ಫೀಲಿಂಗ್ಸ್ ಆರ್ ಬೆಟರ್ ದ್ಯಾನ್, more than prayers. ಈಗ ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ಸ್ನ ಗಮನಿಸಿ. ಅಲ್ಲಿ ಯಾವುದಾದ್ರೂ ಬ್ಲಾಕೇಜಸ್ ಇದ್ದರೆ, ಪ್ರಾಬ್ಲಮ್ಸ್ ಇದ್ದರೆ, ಎಸ್ಪೆಷಲಿ ಲೇಡೀಸ್ಗೆ ಪೀರಿಯಡ್ಸ್ ಟೈಮಲ್ಲಿ ಪೇಯ್ನ್ ಬರೋದು, ಹಾಗೆ ಮೆನೋಪಾಸ್ ಟೈಮಲ್ಲಿ ತುಂಬ ಬ್ಲೀಡಿಂಗ್ಸ್ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಸೊ ಅಲ್ಲೇನಾದರೂ ಬ್ಲಾಕೇಜಸ್ ಇದ್ದರೆ ಆ ಥರ ಆಗತ್ತೆ. ಅದನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದೀರಾ. ರಿಲೀಸ್, release and complete release. ಈಗ ನಿಮ್ಮ
ತೊಡೆಯ ಭಾಗ, ಹಾಗೂ ನಿಮ್ಮ 2 ಕಂಪ್ಲೀಟ್ ಕಾಲುಗಳು ಮತ್ತು ಕಾಲು ಬೆರಳುಗಳು. ನಿಮ್ಮ ಕಾಲುಗಳಲ್ಲಿ ಅಥವಾ ಮಂಡಿನಲ್ಲೇನಾದರೂ ಪೇನ್ ಇದ್ರೆ ಅದನ್ನೆಲ್ಲ ಆಚೆ ಹಾಕ್ತಿದ್ದೀರಾ. ರಿಲೀಸ್ ಮಾಡಿ ಎಲ್ಲ ಪೇನನ್ನು ಕಂಪ್ಲೀಟ್ ಆಗಿ. ಈಗ ನಿಮ್ಮ ಈ ಕಂಪ್ಲೀಟ್ ಬಾಡಿ ಹೊಸ ತನವನ್ನ, ಹೊಸ ಸೆಲ್ಸ್ನ ಅಂದರೆ ಜೀವಕೋಶಗಳನ್ನ ಸೃಷ್ಟಿಸಿದೆ. ಅದು ಕಂಪ್ಲೀಟ್ ಬ್ಲಾಕೇಜಸ್ ಮುಕ್ತವಾಗಿದೆ. ಅದನ್ನ ಫೀಲ್ ಮಾಡಿ. ಕಂಪ್ಲೀಟ್ ಆಗಿ ನಿಮ್ಮ ಬಾಡಿ ಹೊಸ ಬಾಡಿಯಾಗಿ, ನಿಮ್ಮ ದೇಹ ಹೊಸ ದೇಹವಾಗಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಅಬ್ಸರ್ವ್ ಮಾಡಿ ಆ ಹೊಸತನವನ್ನ, ಹೊಸ ದೇಹವನ್ನ. ಈ ನಿಮ್ಮ ದೇಹದಲ್ಲಿ ಹೊಸತಾಗಿರೋ ಚಮತ್ಕಾರವನ್ನ ಗಮನಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ಕಂಪ್ಲೀಟ್ ರಿಲ್ಯಾಕ್ಸ್. ಫೀಲ್ ಮಾಡಿ, ಗಮನಿಸಿ, ಇನ್ನು ಆಳವಾಗಿ ಗಮನಿಸಿ. ಹಾಗೆ ಇವಾಗ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ನಿಮ್ಮ ಹಾರ್ಟ್ ಮೇಲೆ ಇಟ್ಕೊಂಡು ಹೇಳಿ, ನಾನು ನನ್ನ ದೇಹಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ನಾನು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ನನ್ನ ಪ್ರತಿಯೊಂದು ಕೆಲಸದಲ್ಲಿ, ವಿಚಾರಗಳಲ್ಲಿ ನನ್ನ ಜೊತೆ ನನಗೆ ಸಾಥ್ ಕೊಟ್ಟಿದೆ. ನನ್ನ ಈ ಸುಂದರವಾದ ದೇಹವನ್ನ ನಾನು ತುಂಬಾ ಪ್ರೀತಿ ಮಾಡ್ತೀನಿ. ನನ್ನ ಒಂದೊಂದು ದೇಹದ ಅಂಗಾಂಗವನ್ನು ನಾನು ಯಾವಾಗಲೂ ಪ್ರೀತಿಯಿಂದ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ದೇಹ ಯಾವಾಗಲೂ ಆರೋಗ್ಯದಿಂದ ಕೂಡಿದೆ. ನನ್ನ ದೇಹದಲ್ಲಿ ಒಂದು ದೈವಿಕ ಶಕ್ತಿ ಇದೆ. ಏನೇ ಬಂದರೂ ಅದು ತಾನಾಗಿಯೇ ಸರಿಪಡಿಸಿಕೊಳ್ಳುವ ಹಾಗೆ. ನನ್ನನ್ನ ನಾನು ತುಂಬಾ ಪ್ರೀತಿ ಮಾಡ್ತೀನಿ. ನನ್ನ ಈ ಸುಂದರವಾದ ದೇಹವನ್ನ ನಾನು ತುಂಬಾ ಪ್ರೀತಿ ಮಾಡ್ತೀನಿ. ನನ್ನ ಈ ಚರ್ಮವನ್ನ ನಾನು ತುಂಬಾ ಇಷ್ಟಪಡ್ತೀನಿ ಮತ್ತು ಅದು ಯಾವಾಗಲೂ ಹೊಳಪಿನಿಂದ ಮತ್ತು ಬ್ರೈಟ್ ಆಗಿ ಇರುತ್ತೆ. ಹೇಳಿ,
ನನ್ನ ಪ್ರೀತಿಯ ದೇಹವೇ, ನಿನ್ನನ್ನು ನಾನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬನ್ನಿ ಫ್ರೆಂಡ್ಸ್. ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಹಾಗೇ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನೋಡ್ತಾ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಹಾಗೆ ಯಾರಿಗೆ ಧ್ಯಾನ ಮಾಡಬೇಕು, ಇನ್ನು ಕಂಟಿನ್ಯೂ ಮಾಡಬೇಕು ಅನ್ನಿಸ್ತಿದೆ ಕಂಟಿನ್ಯೂ ಮಾಡಿ. ಉಳಿದವರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಓಕೆ, ಎಸ್, 18 ಡೇಸ್ ಆಗೇ ಹೋಯಿತು. ಇನ್ನು another 3 days to complete our 21 days challenge. ಯಾರಿಗೆಲ್ಲ ಏನಾದರೂ ಚೇಂಜಸ್ ಆಗಿದ್ದರೆ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಶೇರ್ ಮಾಡ್ಬೋದು. ಯಾವ ರೀತಿ ಬದಲಾವಣೆನ ನೀವು ನೋಡ್ತಾ ಇದ್ದೀರಾ ಅಂತ. ಓಕೆ, ಎಸ್, ವಿಡಿಯೋ ಆನ್ ಮಾಡ್ಕೊಳ್ಳಿ, ನೋಡೋಣ. ಹಾಯ್ ಮ್ಯಾಮ್, ಗುಡ್ ಈವ್ನಿಂಗ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಹಾಂ, ಹೇಳಿ ಮ್ಯಾಮ್. ಇವತ್ತು ಚೆನ್ನಾಗಿತ್ತು ಮ್ಯಾಮ್, ಮೆಡಿಟೇಷನ್ ತುಂಬಾ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಅಂದ್ರೆ ಬೇರೆ ದಿವಸ ಎಲ್ಲ ಮೆಡಿಟೇಷನ್ ಮಾಡ್ತಾ ಇದ್ದಲ್ಲ ಇಷ್ಟು ದಿವಸ, ಅವಾಗ ನನ್ಗೆ ಪೇಷನ್ಸ್ ತುಂಬಾ ಬಂದಿದೆ. ಸ್ವಲ್ಪ ರೀಸನಿಂಗ್ ಕೆಪಾಸಿಟಿ ಜಾಸ್ತಿ ಆಗಿದೆ. ಹೌದು, ನಾವು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮಲ್ಲಿ ತಾಳ್ಮೆ ಅಗಾಧವಾಗಿ ಬರುತ್ತೆ. ಆಮೇಲೆ ಲಿಸ್ನಿಂಗು ಅಷ್ಟೇ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆ ಕಾನ್ಸಂಟ್ರೇಟ್ ಮಾಡ್ತೀವಿ. ನಾನು ಫಸ್ಟ್ ಡೇನೇ ಹೇಳಿದ್ದೀನಿ ಏನೇನೆಲ್ಲ ನಮ್ಮಲ್ಲಿ ಹೆಚ್ಚುತ್ತಾ ಹೋಗುತ್ತೆ ಮೆಡಿಟೇಷನ್ ಮಾಡೋದ್ರಿಂದ ಅಂತ ಹೇಳಿಬಿಟ್ಟು. ಓಕೆ, ಮತ್ತೆ ಇನ್ನೇನು ಬದಲಾವಣೆನ ನೀವು ನೋಡಿದ್ದೀರಾ? ಏನಾದರೂ ನಿಮ್ಮ ಬಾಡಿನಲ್ಲಿ ಇಂಪ್ರೂವ್ಮೆಂಟ್ಸ್? ಬಾಡಿನಲ್ಲಿ ನನ್ಗೇನು ಅಷ್ಟು ಎನರ್ಜಿ ಬಂದಿದೆ. ಎನರ್ಜಿ, ಎಸ್, ಎನರ್ಜೆಟಿಕ್ ಆಗಿರ್ತೀವಿ. ಎಸ್, ಕರೆಕ್ಟ್. ಹೌದು. ನಾವು ಮೆಡಿಟೇಷನ್ ಮಾಡೋದ್ರಿಂದ ನಾವು ಹೋಲ್ ಡೇ ಎನರ್ಜೆಟಿಕ್ ಆಗಿರ್ತೀವಿ. ಮತ್ತು Yes, ನಾನು ma'am. ನಾನು ಒಂದು ನನ್ನ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದೀನಿ, ನಮ್ಮ ಉಸಿರಾಟದಿಂದಲೇ ಆರೋಗ್ಯ ಮತ್ತು ಉಸಿರಾಟದಿಂದ ಆಗೋ ಚಮತ್ಕಾರಗಳು ನಮ್ಮ ದೇಹದಲ್ಲಿ ಅಂತ ಹೇಳ್ಬಿಟ್ಟು. ನಾವು ಬರೀ ನಮ್ಮ ಬ್ರೆತ್ತನ್ನು ಅಬ್ಸರ್ವ್ ಮಾಡಿದ್ರೆ ಸಾಕು, ಒಂದಷ್ಟು ಸಿಕ್ಕಾಬಟ್ಟೆ ಅದರಿಂದ ಉಪಯೋಗಗಳಿದೆ. ಸೊ ಯಾರೆಲ್ಲ ನೋಡಿಲ್ಲ ಅದನ್ನೊಂದ್ಸಲ ನೋಡಿ, ಮತ್ತು ಅದರಿಂದ ನಮ್ಮ ಬಾಡಿನ ನಾವು ಹೇಗೆ ಹೀಲ್ ಮಾಡ್ಕೋಬೋದು ಅಂತ ಅದರಲ್ಲೂ ಹಾಕಿದ್ದೀನಿ. ಸೊ ನೋಡಿ ಮ್ಯಾಮ್. ಓಕೆ, Yes, ma'am. Okay, ma'am. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಎವ್ರಿ Thank ಡೇ you. ಜಾಯ್ನ್ ಆಗ್ತಿರೋದಕ್ಕೆ. ಹೆಂಗ್ ಡೇಸ್ Thank you. ಹೋಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ. ಹೌದು, ಕೆಲವೊಂದ್ಸತಿ ಲೇಟ್ ಆಗುತ್ತೆ, ಅಂದ್ರೆ ಮಗುನ ಹೌದು, ನೋಡ್ಕೊಳ್ಳೋದು ಹಾಗೆ ಹಾಂ, ಸ್ವಲ್ಪ ಲೇಟ್ ಆಗುತ್ತೆ. ಹಾಂ, ಪರವಾಗಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್. ನಾವು ನಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಪ್ಲಸ್ ಬೇರೆಯವ್ರಿಗೂ ಓಕೆ ಇದೆಲ್ಲ ಆಗ್ತಿದೆ ಅಲ್ವಾ, ಇಷ್ಟೆಲ್ಲ ಚಮತ್ಕಾರ ಆಗ್ತಿದೆ, ನಾನು ಯಾಕೆ ಮಾಡಬಾರ್ದು ಅಂತ ಅವರಲ್ಲೂ ಒಂದು ಹುಮ್ಮಸ್ ಬರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಹೇಳೋದು ನಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು ಅಂತ ಹೇಳಿಬಿಟ್ಟು. ಓಕೆ, ಭಾರತಿ ಮ್ಯಾಮ್ ಮಾತಾಡ್ತೀರಾ? ಎಸ್, ರಾಣಿ ಮ್ಯಾಮ್. ಓಕೆ, ಸರಿ.
ಇನ್ಯಾರೂ ಮಾತಾಡೋಕ್ಕಿಲ್ಲ ಅಂದರೆ ನಮ್ಮ ಇವತ್ತಿನ ಸೆಷನ್ನ ಕಂಪ್ಲೀಟ್ ಮಾಡೋಣ. ಓಕೆ, ಇವತ್ತೆಲ್ಲರೂ ನಿಮ್ಮ ಬಾಡಿನ ಹೀಲ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈಗಾಗಲೇ ಹೇಳಿರೋ ಹಾಗೆ ನಮ್ಮ ಬಾಡಿನಲ್ಲಿ ಹೊಸ ಸೆಲ್ಸು ಪ್ರತಿ ಸೆಕೆಂಡ್ಸ್ಗೂ ಸಾಯ್ತಾ ಇರುತ್ತೆ. 1 ಮಿಲಿಯನ್ ಅಷ್ಟು ಸಾಯ್ತಾ ಇದ್ರೆ 3 ಮಿಲಿಯನ್ ಅಷ್ಟು ಹೊಸದಾಗಿ ಹುಟ್ಟು ಪಡ್ಕೋತಾ ಇರುತ್ತೆ. ಸೊ ಹಾಗಾಗಿ ಆ ಹೊಸದಾಗಿ ಹುಟ್ಟು ಪಡ್ಕೊಳ್ಳೋ ಸೆಲ್ಸಲ್ಲಿ ನಾವು ಹೊಸತನವನ್ನು, ಹೊಸ ಉರುಪನ್ನು, ಪ್ರತಿಯೊಂದರಲ್ಲೂ ಹೊಸತನವನ್ನು ನಾವು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ನಾವು ಮತ್ತೆ ಆ ಹಳೇ ನೆಗೆಟಿವ್ ಎಮೋಷನ್ಸಲ್ಲೇ, ಆ ನೆಗೆಟಿವ್ ಫೀಲಿಂಗ್ಸಲ್ಲೇ ಇದ್ದರೆ ಏನಾಗುತ್ತೆ, ಸೊ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಮ್ಮ ಲೈಫಲ್ಲಿ ಹೊರತು ಅದರಿಂದ ನಾವು ಆಚೆ ಬರೋದಕ್ಕಾಗದೇ ಇಲ್ಲ. ಸೊ ನಮ್ಮಲ್ಲೇ ಆ ಹೀಲಿಂಗ್ ಕೆಪಾಸಿಟಿ ಇದೆ ನಮ್ಮ ಬಾಡಿನಲ್ಲೇ. ಪ್ಲಸ್ ನಾವು ಉಪವಾಸ ಮಾಡಿದಾಗ ಏನಾಗುತ್ತೆ, ನಮ್ಮ ಸೆಲ್ಸು ಅದಕ್ಕೆ ಬೇಡದೇ ಇರುವಂತಹ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಸೆಲ್ಸ್ನ, ಆಮೇಲೆ ಫ್ಯಾಟ್ ಅಂದರೆ ಹೊಸದಾಗಿ ಕೊಬ್ಬನ್ನು ಸೃಷ್ಟಿ ಮಾಡುತ್ತಲ್ವ, ಆ ಥರ ಸೆಲ್ಸ್ನೆಲ್ಲ ಅದನ್ನು ಅದೇ ತಿನ್ಕೊಳತ್ತಂತೆ. ಸೊ ಹಾಗಾಗಿ ಮಂತ್ಲಿ ಒನ್ಸು ಇಲ್ಲ ಮಂತ್ಲಿ ಟ್ವೈಸು ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟಿಲ್ಲದೆ ನಮ್ಮ ಹಿಂದಿನ ಕಾಲದವರೆಲ್ಲ ಈ ಉಪವಾಸ ಮಾಡೋದು, ವ್ರತಗಳು ಮಾಡೋದನ್ನೆಲ್ಲ ಮಾಡ್ಕೊಂಬಂದಿಲ್ಲ. ಅದ್ರ ಪ್ರತಿಯೊಂದರಲ್ಲೂ ಕೂಡ ಸೈಂಟಿಫಿಕ್ ರೀಸನ್ ಇದೆ. ಸೊ ಒಂದಿನ ಉಪವಾಸ ಮಾಡಿದ್ರೆ ಅಯ್ಯೋ ನನಗೇನೋ ಆಗೋಗ್ಬಿಡ್ತು ಅನ್ನೋ ಥರ ಆಡ್ತಾರೆ. ಬಟ್ ಉಪವಾಸ ಮಾಡೋದ್ರಿಂದ ಕೂಡ ನಮ್ಮಲ್ಲಿ ತುಂಬ ಲಾಭಗಳಿದೆ. ಅದೇ ರೀತಿ ಉಪವಾಸ ಮಾಡಿದಾಗ ನಾವು ಸೈಲೆಂಟ್ ಆಗಿರಬೇಕು. ನಾವು ಎಷ್ಟು ಸೈಲೆಂಟ್ ಆಗಿರ್ತೀವಿ ಅಷ್ಟು ಎನರ್ಜಿನ ನಾವು ನಮ್ಮ ಬಾಡಿನಲ್ಲಿ ಸೇವ್ ಮಾಡ್ತಾ ಹೋಗ್ತೀವಿ. ನಾವು ಮಾತಾಡ್ತಾನೆ ಇದ್ರೆ ನಾವು ಬೆಳಗ್ಗೆಯಿಂದ ಏನೇನೆಲ್ಲ ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ, ಇದು ಮಾಡಿ ಗೇನ್ ಮಾಡಿರೋ ಪಾಸಿಟಿವ್ ಎನರ್ಜಿ ಎಲ್ಲ ಏನಾಗುತ್ತೆ, ನಾವು ಮಾತಾಡಿನೇ ಹೋಗ್ಬಿಡುತ್ತೆ. ಆದರೆ ಇವಾಗ ಮಾತಾಡ್ತಿದೀವಿ ಅಲ್ವಾ, ಈ ಒಂದು ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡೋ ಮಾತಾಡಿದ್ರೆ ನಮ್ಮ ಪಾಸಿಟಿವಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಅದೇ ಬೇಡದೇ ಇರೋ ವಿಚಾರಗಳನ್ನ ಮಾತಾಡಿದ್ರೆ ಏನಾಗುತ್ತೆ, ಆ ಪಾಸಿಟಿವಿಟಿ ಹೋಗಿ ನಮ್ಮ ಬಾಡಿನಲ್ಲಿರೋ ಎನರ್ಜಿ ಎಲ್ಲ ಸುಮ್ಮನೆ ವೇಸ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ವೇರ್ ಯುವರ್ ಅಟೆನ್ಷನ್ ಗೋಸ್ ಯುವರ್ ಎನರ್ಜಿ ಫ್ಲೋಸ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಅಟೆನ್ಷನ್ ಯಾವಾಗಲೂ ಕೂಡ ಒಳ್ಳೇದಕ್ಕೆ ಮಾತ್ರ ನಾವು ಉಪಯೋಗಿಸ್ಕೋಬೇಕು. ಪ್ಲಸ್ ಒಳ್ಳೆತನಕ್ಕೆ ನಾವು ಅದನ್ನು ಉಪಯೋಗಿಸ್ಕೋಬೇಕು. ಇವಾಗ 3 ಹೊತ್ತು ಒಬ್ಬೊಬ್ಬರು ಫೋನಲ್ಲಿ ಮಾತಾಡ್ಕೊಂಡು ಅವ್ರ ಎನರ್ಜಿನ ವೇಸ್ಟ್ ಮಾಡ್ಕೋತಾರೆ. ಇಲ್ಲ ಫ್ರೆಂಡ್ಸ್ ಜೊತೆ ಸುಮ್ಮನೆ ಬೇಡದೇ ಇರೋ ವಿಚಾರಗಳನ್ನು ಮಾತಾಡಿ ಎನರ್ಜಿನ ವೇಸ್ಟ್ ಮಾತಾಡಬಾರ್ದು ಅಂತ ಹೇಳಲ್ಲ, ಮಾತಾಡಬೇಕು. ಅದು ನಮ್ಮ ಎನರ್ಜಿನ ಸೇವ್ ಮಾಡೋ ರೀತಿ ಇರಬೇಕು ಹೊರತು ನಮ್ಮ ಎನರ್ಜಿನ ಹಾಳು ಮಾಡೋ ರೀತಿ ಇರಬಾರ್ದು. ಸೊ ಎಲ್ಲೇ ಇದ್ರೂ ನಮ್ಮ ಪಾಸಿಟಿವಿಟಿನ ನಾವು ಇನ್ಕ್ರೀಸ್ ಮಾಡೋಣ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಣ, ಹಾಗೆ ಪಾಸಿಟಿವ್ ಆಗಿರೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಜಾಯ್ನ್ ಆಗಿದ್ರಿ. ಇನ್ನು 3 ದಿನ ಇದೆ, ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು.